ಇದು ವಾಲ್ಮೀಕಿ ಹಗರಣದ ಬಿಗ್ ಅಪ್ಡೇಟ್. ರಿಪಬ್ಲಿಕನ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ನಿಗಮದ ಕೋಟಿ ಹಣ ಬಳಕೆ ಆಗಿದ್ದೆಲ್ಲಿ? ತನಿಖೆ ಸಂದರ್ಭದಲ್ಲಿ ಇಡಿಗೆ ತಿಳಿದು ಬಂದಿದ್ದೇನು? ಸಹಜವಾಗಿ ಪ್ರಶ್ನೆ ಇದ್ದಿದ್ದು ಈ ಕೋಟಿ ಹಣ ಅಕ್ರಮ ವರ್ಗಾವಣೆ ಆಗಿರುವ ವಿಚಾರ ಯಾಕೆ ವರ್ಗಾವಣೆ ಆಯಿತು, ಎಲ್ಲಿಗೆ ಹೋಯ್ತು ಈ ದುಡ್ಡು ಅನ್ನೋದು ಪ್ರಶ್ನೆ. ಈ 187 ಕೋಟಿಯಲ್ಲಿ 97 ಕೋಟಿ ಹಣ ಮಿಸ್ಸಿಂಗ್ ಆಗಿತ್ತು. ಅದರಲ್ಲಿ 50 ಕೋಟಿಗೂ ಹೆಚ್ಚು ಆಲ್ರೆಡಿ SIT ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಅಷ್ಟು ಹಣವನ್ನ ಒಂದ್ ಕಡೆ 30 ಲಕ್ಷ ಅಕೌಂಟ್ ಅಲ್ಲಿ ಇತ್ತು, ಬೇರೆ ಬೇರೆ ಬಂಗಾರಕ್ಕೆ ಒಂದಷ್ಟು ಜನ ಇನ್ವೆಸ್ಟ್ ಮಾಡಿದ್ರು, ಕಾರ್ ಪಡೆದುಕೊಂಡಿದ್ರು, ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಬಳಿಕ ಪ್ರಶ್ನೆ ಇದ್ದಿದ್ದು 39 ಕೋಟಿ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ. ಅದು ಬಿ ನಾಗೇಂದ್ರ ಅವ್ರಿಗೆ ಸಂದಾಯ ಆಯ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಎನಿವೆ ಇಷ್ಟೆಲ್ಲ ಕೋಟಿ ಹಣ ಪಡೆದುಕೊಂಡು ಏನು ಮಾಡಿದ್ರು, ಎಲ್ಲಿ ಬಳಕೆ ಆಗಿರಬಹುದು ಅನ್ನುವಂಥ ಪ್ರಶ್ನೆಗೆ ಇಡಿ ಅಧಿಕಾರಿಗಳಿಗೆ ಒಂದಷ್ಟು ಮಹತ್ವದ ಮಾಹಿತಿ ಸಿಕ್ಕಿದೆ ಅಂತೆ. ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಯ್ತಾ ಅನ್ನೋದು ಪ್ರಶ್ನೆ. ಕೋಟಿ ಹಣ ಎಲೆಕ್ಷನ್ಗೆ ಬಳಕೆ ಆಗಿ ಹೋಗಿದೆಯಾ? ಎಲೆಕ್ಷನ್ಗೆ ಬಳಕೆ ಆದ ಬಗ್ಗೆ ಇಡಿಗೆ ಅನುಮಾನವಿದೆಯಂತೆ. ಈವರೆಗೂ ನಡೆದ ತನಿಖೆಯಿಂದ ಇಂಥದ್ದೊಂದು ಅನುಮಾನ ಇಡಿ ಅಧಿಕಾರಿಗಳಿಗೆ ಕಾಡೋದಕ್ಕೆ ಪ್ರಾರಂಭ ಆಗಿದೆ. ರಿಪಬ್ಲಿಕನ್ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ, ಇಡಿ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಯ್ತೋ, ಯಾವಾಗ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ತಲಾಶೆ ಆಯ್ತೋ, ಆಗ ಮೊದಲ ಪ್ರಶ್ನೆ ಬಿ ನಾಗೇಂದ್ರ ಅವ್ರಿಗೆ ಎದುರಾಗಿದ್ದು, ಇಷ್ಟು ದುಡ್ಡು ಏನು ಮಾಡಿದ್ರಿ? ಎಲೆಕ್ಷನ್ಗೆ ಫಂಡ್ ಎಲ್ಲಿಂದ ಬಂತು? ಇದನ್ನ ಪ್ರಶ್ನೆ ಮಾಡಿದ್ರಂತೆ. ಬಟ್ ಆಗ ಒಂದು ಅನುಮಾನ ಕಾಡಿದ್ದು, ಇದೇ ಫಂಡ್ ಅನ್ನ ಅಲ್ಲಿ ಬಳಕೆ ಮಾಡಿರಬಹುದು ಅನ್ನುವಂಥ ದಟ್ಟ ಅನುಮಾನ. ಹಾಗಾಗಿ ಅವ್ರನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಈಗ 6 ದಿನ ಇದೆಯಲ್ಲ, ಅಸಲಿ ವಿಚಾರಣೆ ಈಗ ನಡೆಯುತ್ತೆ. ಎಲ್ಲೆಲ್ಲಿ ಪಡೆದುಕೊಂಡಿದ್ರು ಹಣ, ಹೇಗೆ ಅದು ಸಾಗಾಟ ಆಯಿತು, ಎಲ್ಲಿಗೆ ಬಳಕೆ ಆಯಿತು, ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಬಲ್ ಕಂಟಕ. ಒಂದ್ ಕಡೆ ವಾಲ್ಮೀಕಿ ನಿಗಮದ ಅಕ್ರಮ, ಮತ್ತೊಂದು ಕಡೆ ಮೂಡಾ ಸೈಟ್ ಹಗರಣ. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಜೋರಾಯಿತು ಟೆನ್ಷನ್. ರಾಜ್ಯದಲ್ಲಿ ಬೆಳವಣಿಗೆ ಕಂಡು ಕಾಂಗ್ರೆಸ್ ಹೈಕಮಾಂಡ್ ಕೂಡ ದಂಗಾಗ್ಬಿಟ್ಟಿದೆ. ಸಿಎಂ DCM ಬಳಿ ವರದಿ ಕೇಳಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದು DK ಶಿವಕುಮಾರ್ ಜೊತೆ ಹೈಕಮಾಂಡ್ ನಾಯಕರ ಮಾತುಕತೆ. ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದೆ ಹೈಕಮಾಂಡ್. ವಿಪಕ್ಷಗಳ ರಣತಂತ್ರಕ್ಕೆ ಪ್ರತಿತಂತ್ರ ರೂಪಿಸೋದಕ್ಕೆ ಸೂಚನೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುಪ್ಪ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಕಂಟಕ ಹೇಗಿದೆ ಅಂದ್ರೆ ಮೂಡಾ ಹಗರಣ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡ್ರು. ದೊಡ್ಡ ಮಟ್ಟದ ಹೋರಾಟ ಆಯಿತು. ಇಂಥದ್ದೊಂದು ಮುಜುಗರದ ಸನ್ನಿವೇಶದ ಸಂದರ್ಭದಲ್ಲೇ ಈ ಕಡೆ ವಾಲ್ಮೀಕಿ ನಿಗಮದ ಕೋಟಿ ಅವ್ಯವಹಾರ SIT ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಬಂದಿದ್ರು ಸಿಎಂ ಮತ್ತು DCM. ಆದ್ರೆ ಈಗ SIT ಮೀರಿ ಇಡಿ ಎಂಟ್ರಿ ಆಗಿರೋದು ದೊಡ್ಡ ಮಟ್ಟದ ಮುಜುಗರ ಕಾಂಗ್ರೆಸ್ ಪಾಳ್ಯಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಡಿ ಕಚೇರಿಯ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಕಾಂಗ್ರೆಸ್ ಸರ್ಕಾರಕ್ಕೆ ಇರಿಸು ಮುರುಸು ಅಂತ ಅನ್ಸುತ್ತೆ. ಹೇಗೆ ಆಚೆ ಬರುತ್ತೆ, ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಪ್ರಶ್ನೆ. ಖಂಡಿತ ಶ್ರುತಿ, ಯಾಕೆಂತಂದ್ರೆ ನೋಡಿ, ಈಗ ಈ ವಿಚಾರ ಇದೆಯಲ್ಲ, ಕಾಂಗ್ರೆಸ್ ಪಾಳ್ಯಕ್ಕೆ, ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಕಳೆದ ಬಾರಿ ಸಿದ್ದರಾಮಯ್ಯವರು 5 ವರ್ಷ ಆಡಳಿತವನ್ನು ನಡೆಸಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ನಾವು ಆಡಳಿತವನ್ನು ನಡೆಸಿದ್ವಿ ಅನ್ನೋ ವಿಚಾರವನ್ನ ಪ್ರತಿ ಚುನಾವಣೆಯಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾ ಬರ್ತಾ ಇದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ 1 ವರ್ಷದಲ್ಲೇ ಇಂಥ ಒಂದು ಕಪ್ಪು ಚುಕ್ಕೆ, ಅದರಲ್ಲೂ ಕ್ಯಾಬಿನೆಟ್ನಲ್ಲಿದ್ದಂಥ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗಿ ಇವತ್ತು ಇಡಿ ಅರೆಸ್ಟ್ ಮಾಡುವ ಹಂತಕ್ಕೆ ಬಂದು ನಿಂತಿದೆ ಅಂತಂದ್ರೆ ಇದು ಕೋಟಿ ಹಗರಣದಲ್ಲಿ ಕಾಂಗ್ರೆಸ್ ಪಾಳಿಯ ಸಿಲುಕಿಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಇವತ್ತಿನಿಂದ ಅಸಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಶಾಸಕ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನು ನಡೆಸ್ತಾರೆ. ಪ್ರಮುಖವಾಗಿ ಇವತ್ತು ಏನೆಲ್ಲ ವಿಚಾರಣೆ ಒಳಪಡಿಸ್ತಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಈ ಹಣವನ್ನ ಯಾವ ಕಾರಣಕ್ಕೋಸ್ಕರ ಇವರು ಈ ರೀತಿಯಾಗಿ ವರ್ಗಾವಣೆ ಮಾಡಿ ಅಂತೇಳಿ ಮೌಖಿಕವಾಗಿ ಆದೇಶವನ್ನ ಕೊಟ್ಟಿದ್ರು. ಜೊತೆಗೆ ಹಣದ ಸಂದಾಯಗಳು ಎಷ್ಟೆಷ್ಟಾಗಿತ್ತು, ಯಾರ್ಯಾರಿಗೆ ಹಣ ಸಂದಾಯ ಆಗಿತ್ತು, ನಿಮ್ಮ ಹಿಂದೆ ಯಾರಾದರೂ ಇದ್ದಾರಾ, ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಏನಾದರೂ ಈ ಒಂದು ವಿಚಾರ ಗೊತ್ತಿತ್ತಾ, ಅಥವಾ ಈ ಎಲ್ಲ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಹೋಗ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಕೇವಲ ನಾಗೇಂದ್ರ ಅವರು ಅರೆಸ್ಟ್ ಆದ
ಕಾರಣಕ್ಕೆ ಇದು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತಲ್ಲ, ಇದು ಇನ್ನೂ ಮುಂದಿನ ಹಂತಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಶ್ರುತಿ. ಯಾಕೆಂತಂದ್ರೆ ಈಗ ಈ ಒಂದು ವಿಚಾರ ನಾಗೇಂದ್ರ ಅವರು ಏನಾದರೂ ತನಿಖೆ ಸಂದರ್ಭದಲ್ಲಿ ಈ ಒಂದು ಕಸ್ಟಡಿ ಇರುವಂಥ ಸಂದರ್ಭದಲ್ಲಿ ತನಗೆ ಹಣ ಸಂದೇಹ ಆಗಿತ್ತು, ಬೇರೆಯವ್ರಿಗೂ ಕೂಡ ಕೊಟ್ಟಿದ್ದೆ, ಅದು ಎಲ್ಲೆಲ್ಲಿ ಹೋಯ್ತು ಅಂತೇಳಿ ಒಂದು ರೀತಿಯಲ್ಲಿ ಬಾಯಿ ಬಿಟ್ಟಿದೆ. ಆದರೆ ಕಾಂಗ್ರೆಸ್ ಹಿರಿಯ ನಾಯಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇಡಿ ಅಧಿಕಾರಿಗಳು ಅವರನ್ನು ಕೂಡ ಲಾಕ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈಗ ಆಲ್ರೆಡಿ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಂತಹ ಶಾಸಕ ದದ್ದಲ್ ಕೂಡ ಈಗ ನಿನ್ನೆ SIT ವಿಚಾರಣೆಗೆ ಹಾಜರಾಗಿದ್ರು. ಇವತ್ತು ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ ಅನ್ನುವ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸೋಮವಾರದವರೆಗೂ ಕೂಡ ದದ್ದಲ್ ಅವರು ಯಾರಿಗೂ ಕೂಡ ಸಿಗದಂತೆ ಅವರು ಬೇರೆ ಕಡೆ ಎಲ್ಲೋ ಒಂದು ಕಡೆ ಇರ್ತಾರೆ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಇಡಿ ಅಧಿಕಾರಿಗಳು ಅವರನ್ನ ಕೂಡ ಫಾಲೋ ಮಾಡುವಂತೆ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನಿಂದ ವಿಚಾರಣೆ ಮುಂದುವರಿಸುವಂತ ಇಡಿ ಅಧಿಕಾರಿಗಳು ಒಂದೊಂದೇ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ನೋಡಿ, ಶಾಸಕ ನಾಗೇಂದ್ರ ಅವರ PA ಹರೀಶ್ ಇಡಿ ಕಚೇರಿಯಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದ. ಹೌದು, ಒಂದಷ್ಟು ಹಣ ಸಂದಾಯ ಆಗಿತ್ತು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಲ್ಲ, ಆ ಒಂದು ಹಣ ಸಂದಾಯ ಆಗಿದ್ದ ವಿಚಾರಕ್ಕೆ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಬ್ಯಾಂಕ್ ಅಧಿಕಾರಿಗಳ ಶಾಮೀಲಾಗಿರ್ಬೋದು. ಸತ್ಯನಾರಾಯಣ ರಾವ್ ವರ್ಮಾ ಕೋರ್ಟ್ನಲ್ಲಿ ಒಂದು ಮಾತನ್ನ ಹೇಳಿದ್ರು ಜಡ್ಜ್ ಮುಂದೆ, ನನಗೆ ಬೆದರಿಕೆ ಆಗ್ತಾ ಇದೆ, ಒಂದು ನೆಕ್ಕುಂಟಿ ಏನು ನಾಗೇಂದ್ರ ಅವರ ಆಪ್ತ ನೆಕ್ಕುಂಟಿಯಿಂದ ನನಗೆ ಜೀವ ಬೆದರಿಕೆ ಇದೆ ಎನ್ನುವ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇದೆಲ್ಲವನ್ನು ಕೂಡ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಸರ್ಕಾರದಲ್ಲಿರುವಂಥ ಇನ್ನೂ ಒಂದಷ್ಟು ಜನ ಅಧಿಕಾರಿಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಲೀಡರ್ಗಳಾಗಿರ್ಬೋದು ಸಂಕಷ್ಟ ಎದುರಾಗುತ್ತೆ ಅನ್ನೋದ್ರಲ್ಲೂ ತಪ್ಪಾಗೋದಿಲ್ಲ ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.